ಕಂಡೀಷನ್ ನಿನ್ ಮನೆಯವ್ರ ಹತ್ರನೇ ಹೇಳಿಲ್ಲ. ಲಕ್ಷ್ಮಿ ಮನೆಯವರು ಆಗರ್ಭ ಶ್ರೀಮಂತರು, ಅವಳಿಗೆ 75,000 ಸಂಬಳ ಬರುತ್ತೆ ಅಂತ ಸುಳ್ಳು ಹೇಳಿದ್ಯಾ? ಇರೋ ಸತ್ಯನ ಲಕ್ಷ್ಮಿಗೆ ಹೇಳ್ಬಿಡು. ಇಷ್ಟ ದಿನ ನಾನು ಇದ್ದಿದ್ದೇ ಸುಳ್ಳು, ಇದು ನಾನಲ್ಲ ಅಂತ ಹೇಳ. ಈ ಕಡೆ ಸತ್ಯ ಗೊತ್ತಾದ್ರೆ ಲಕ್ಷ್ಮಿನ ನಮ್ಮನೆಯವರು ಒಪ್ಕೊಳ್ಳಲ್ಲ, ಲಕ್ಷ್ಮಿ ಸತ್ಯ ಗೊತ್ತಾದ್ರೆ ಅವಳು ನನ್ನ ಒಪ್ಕೊಳ್ಳಲ್ಲ. ಏನಾಯ್ತೆ? ಯಾಕೆ ಒಂಥರ ಇದೆಯಾ? ಇನ್ನೂ ಏನು ಸರಿ ಹೋಗಿಲ್ವಾ? ಸರಿ ಹೋಗೋದಕ್ಕೆ ಆಗಿರೋದೇನು ಚಿಕ್ಕ ವಿಷಯ ಏನೋ, ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದು ಗೊತ್ತಿದ್ರು ಯಾಕೋ ಡಲ್ ಆಗಿದೆಯಾ? ಮುಂಚೆ ಥರ ಲವಲಕಿಯಿಂದ ಇರ್ಬೋದಲ್ವಾ? ಇರಬೇಕು ಅಂತ ನನಗೂ ಆಸೆನಿ, ಆದರೆ ಆಗ್ತಿಲ್ಲ. ಸತ್ಯ ಗೊತ್ತಾದರೆ ಮನೆಯವ್ರು ಹೇಗೆ ಟ್ರೀಟ್ ಮಾಡ್ತಾರೋ ಅಂತ ಭಯ ಆಗ್ತದ ಕಣೆ. ಮಾತಾಡ್ಸಿದ್ರೆ ನನಗೂ ಸ್ವಲ್ಪ ಧೈರ್ಯ ಸಿಗ್ತಾ ಇತ್ತು, ಆದರೆ ನಾನು ಏನು ಮಾಡಲಿ? ಅವಳನ್ನ ನೋಡಿದ್ರೇನೆ ಇಗ್ನೋರ್ ಮಾಡಿ ಹೋಗ್ತಿದ್ದಾಳೆ. ಸರಿ, ಅವಳು ಇಗ್ನೋರ್ ಮಾಡ್ತಾಳೆ ಯಾಕಂದ್ರೆ ಅವಳಿಗೆ ಬೇಜಾರಾಗಿದೆ. ನಿನಗೇನು ಆಗಿಲ್ವಲ್ಲ, ನೀನೇ ಮತ್ತೆ ಮತ್ತೆ ಮಾತಾಡ್ಸು. ಮಾತಾಡ್ಸ್ಬೋದು, ಆದ್ರೆ ಕೋಪದಲ್ಲಿ ಎಲ್ಲಿ ರೇಗ್ತೀನೋ ಅಂತ ಭಯ ಆಗ್ತಿದೆ. ರೇಗ್ ಬೇಡ, ಮೊದಲೇ ಹೇಳು, ರೇಗಿದ್ರೆ ಸಾರಿ ಅಂತ. ಸಾರಿ ಹೇಳಿದ್ರು ಅವಳದನ್ನ ತಗೊಳಕ್ ರೆಡಿ ಇಲ್ಲ ಕಣೋ. ಅವಳ ದೃಷ್ಟಿಲಿ ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, ಅದನ್ನ ನಾನೇ ಸರಿ ಮಾಡಬೇಕು ಅಂತ. ಹೌದು, ನಿನ್ನ ಕಡೆಯಿಂದ ತಪ್ಪಾಗಿದೆ, ನೀನೇ ಸರಿ ಮಾಡ್ಬೇಕಲ್ವಾ? ತಪ್ಪಾಗಿದೆ, ಅದನ್ನ ಸರಿ ಮಾಡ್ಕೊಬೇಕು ಅನ್ನೋದು ಅವರಿಗೂ ಗೊತ್ತು. ಆದರೆ ದಿನೇ ದಿನೇ ಈ ಥರ ಸತ್ಯ ಹೇಳೋದನ್ನ ಮುಂದೆ ಆಗ್ತಾ ಇದ್ರೆ ಇದೆಲ್ಲ ಸಾಲ್ವ್ ಆಗುತ್ತಾ? ಇದ್ಯಾವುದನ್ನು ಅವ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ನೀನೇ ಅರ್ಥ ಮಾಡಿಸು. ಅದನ್ನ ಬಿಟ್ಟು ನೀನು ಈ ಥರ ಇಗ್ನೋರ್ ಮಾಡಿದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗತ್ತೆ. ಸಮಸ್ಯೆನ ದೊಡ್ಡದು ಮಾಡಬೇಕು ಅಂತ ನನಗೇನು ಆಸೆ ಇಲ್ಲ ಕಣೋ, ಆದರೆ ಏನು ಮಾಡಲಿ, ಸತ್ಯ ಹೇಳೋಕ್ಕೆ ಧೈರ್ಯ ಸಾಲ್ತಿಲ್ಲ. ಸತ್ಯ ಹೇಳ್ಬಿಟ್ರೆ ಎಲ್ಲಿ ಮಹಾಲಕ್ಷ್ಮಿ ನನ್ನಿಂದ ದೂರ ಆಗಿಬಿಡ್ತಾಳೋ ಅಂತ ಭಯ. ಅವಳನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ. ಸರಿ ಕಣಪ್ಪ, ಈಗ ಏನು ಮಾಡಬೇಕು ಅಂತ ಇದೆಯಾ? ನೋಡ್ತೀನಿ, ಇನ್ನೂ ಒಂದಿನ ಕಾಯ್ತೀನಿ. ಅವ್ರ ಮೇಲೆ ನಂಬಿಕೆ ಇದೆ, ಅವ್ರು ಎಲ್ಲನೂ ನಿಭಾಯಿಸ್ತಾರೆ ಅನ್ನೋ ಧೈರ್ಯನೂ ಇದೆ. ಏನೇ ಆದರೂ ಅವಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಕಳ್ಕೊಳ್ಳಲ್ಲ ಕಣೋ. ಆದಷ್ಟು ಬೇಗ ಎಲ್ಲನೂ ಸರಿ ಮಾಡ್ತೀನಿ.